1 kg ಚಿಕನ್ ಇದೆ. ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇವತ್ತು ಮಂಗಳೂರು ಸ್ಟೈಲಿನ ಚಿಕನ್ ಸುಕ್ಕ ಮಾಡೋಣ ಅಂತ. ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಎಲ್ಲ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಸಾಂಬಾರು ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಇದೆ, ತೆಂಗಿನಕಾಯಿ ತುರಿ ಇದೆ. ಈಗ ಸ್ವಲ್ಪ ಒಗ್ಗರಣೆ ಹಾಕೋಣ. ಬಾಣಲಿ ಇಟ್ಟಿದ್ದೀನಿ, ಅದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೀನಿ. ಮನೆಯವರು ಮಂಗಳೂರವರಾಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಮಂಗಳೂರು ಎಲ್ಲ ಡಿಶಸ್ಸೇ ಇಷ್ಟ ಆಗುತ್ತೆ. ನಮ್ಮ ಈ ಕಡೆಯದೆಲ್ಲ ಡಿಶಸ್ ಅಷ್ಟು ಇಷ್ಟ ಆಗಲ್ಲ. ಈಗಲೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಕಾಯಿನ ಹುರಿಬೇಕು, ಬಿಸಿ ಮಾಡಬೇಕು. ಕಾಯಿ ತುರಿದಿರೋದನ್ನ ಈ ಥರ ಸ್ವಲ್ಪ ತುರಿದಿರೋ ಕಾಯಿನ ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಹಂಚಲ್ಲಿ ಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆ ಹಾಕ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆನೂ ಮಾಡ್ತೀವಿ, ಯಾಕೆಂದರೆ ನಮ್ಮ ಮನೆಯವರು ಮಂಗಳೂರಿಗೆ ಹೋಗಿ ಅದೇ ಇಷ್ಟ ಆಗೋದು ಅವ್ರಿಗೆ. ನಮ್ಮ ಅಡುಗೆ ಸ್ವಲ್ಪ ಅಷ್ಟು ಇಷ್ಟಪಡಲ್ಲ. ಈ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೇಸ್ಟ್ ಎರಡು ಹಾಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಶುಂಠಿಗೆ ಹಸಿ ವಾಸನೆ ಹೋಗಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಕಾಯಿ ಚೆನ್ನಾಗಿ ವಾಸನೆ ಹೋಗಿದೆ. ಈಗ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಪೌಡ್ರ್ ಹಾಕಿದ್ಮೇಲೆ ಮನೇಲೇ ಮಾಡಿದಂಥ ಸ್ವಲ್ಪ ಚಿಲ್ಲಿ ಪೇಸ್ಟ್ ಒಂದು 1/2 ಸ್ಪೂನ್ ಇಷ್ಟು ಹಾಕ್ಕೊಂಡಿದ್ದೀನಿ. ಆದಷ್ಟು ಎಲ್ಲ ಮನೆಯಲ್ಲೇ ಮಾಡಿರುವಂಥದ್ದು. ಇದ್ರ ಮಾತ್ರ ಎವರೆಸ್ಟ್. ಇದೆಲ್ಲ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿ ಸುತ್ತ ಎಣ್ಣೆ ಬಿಡ್ತಾ ಇದೆ ನೋಡಿ. ಎಲ್ಲ ಮಸಾಲೆ ಫ್ರೈ ಆಗಿ ಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಫ್ರೈ ಹಾಕ್ತೀನಿ. ತೊಳೆದು ಇಟ್ಕೊಂಡಂಥ ಎಲ್ಲ ಚಿಕನ್ನ ಹಾಕ್ತಾಯಿದ್ದೀನಿ. ಚಿಕನ್ ಎಲ್ಲ ಹಾಕಿದ್ದೀನಿ. ಈಗ ಚಿಕನ್ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಒಂದು 1/2 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ಚಿಕನ್ ಬೇಯಬೇಕಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ತೀನಿ. ಬೇಯ್ತಾ ಇದೆ. ತೆಂಗಿನಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ.
ಚಿಕನ್ ಬೆಂದಿದೆ. ಅವ್ರಿಗೆ ಸ್ಕಿನ್ ಎಲ್ಲ ಇರಬೇಕು, ಯಾಕೆಂದರೆ ಮಂಗಳೂರವ್ರಿಗೆ ಅದೆಲ್ಲ ಬೇಕು, ಇಷ್ಟಪಡಲ್ಲ ತೆಗೆಯೋದು. ನಮಗೆ ಸ್ವಲ್ಪ ಇಷ್ಟ ಆಗಲ್ಲ ಸ್ಕಿನ್ ಎಲ್ಲ ಇರೋದು, ಅವ್ರಿಗಿರಲೇಬೇಕು, ತೆಗಿಯೋಂಗಿಲ್ಲ. ಈಗೆಲ್ಲ ಚೆನ್ನಾಗಿ ಬೆಂದಿದೆ ಚಿಕನ್. ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು, ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿದ್ದೀನಿ. ಬೆಂದು ಎಲ್ಲ ರೆಡಿಯಾಗಿದೆ. ನಿಂಬೆಹಣ್ಣು ಹಾಕಿ ಸಾಂಬಾರು ಸೊಪ್ಪು ಹಾಕಿ ಎಲ್ಲ ರೆಡಿಯಾಗಿದೆ. ಇವಾಗ ಹುರಿದಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಹುರಿದಿರುವಂಥ ತೆಂಗಿನಕಾಯಿ ತುರಿ ಹಾಕಿ ಈಗ ಮಿಕ್ಸ್ ಮಾಡಬೇಕು. ನೋಡಿ, ಚಿಕನ್ ರೆಡಿಯಾಗಿದೆ. ಈಗ ಚಿಕನ್ ಬೇಳೆ, ರಸಮ್, ಸಾರು, ಬಿಸಿ ಬಿಸಿ ಅನ್ನಕ್ಕೆ ಚಿಕನ್ ಸುಕ್ಕ ಹಾಕ್ಕೊಂಡು ತಿಂತಾಯಿದ್ರೆ ವಾವ್, ಅಷ್ಟು ಸೂಪರಾಗಿರುತ್ತೆ. ಚಳಿಗೆ ಮಳೆಗೆ ನೋಡಿ, ಚಿಕನ್ ಸುಕ್ಕ ಸೂಪರಾಗಿದೆ. ಎಲ್ಲ ಹದವಾಗಿದೆ, ಮಸಾಲೆ ಚೆನ್ನಾಗಿ ಬೆಂದಿದೆ. ಇದ್ರ ಜೊತೆ ರೊಟ್ಟಿನೂ ತಿನ್ಬೋದು, ಚಪಾತಿನೂ ತಿನ್ಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ.